ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಜಗಜ್ಯೋತಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾರ್ಕೂಡ ಸಂಸ್ಥಾನ ಹಿರಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರವರು ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಪಲ್ಲಕ್ಕಿ ಮಹೋತ್ಸವಕ್ಕೆ ಚಾಲನೆ ನೀಡಿದರು.
ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಒಂದು ಪವಿತ್ರ ಸ್ಥಾನದಲ್ಲಿ ಇಂದು ನಡೆಯುತ್ತಿರುವಂತಹ ಜಾತ್ರಾ ಮಹೋತ್ಸವದ ಈ ಪವಿತ್ರ ಪರ್ವಕಾಲದಲ್ಲಿ ಇಂದು ಮಹಾತ್ಮ ಬಸವೇಶ್ವರರ ಪಲ್ಲಕ್ಕಿಯ ಪೂಜೆಯ ಕಾರ್ಯಕ್ರಮ ಎಲ್ಲ ಅಧ್ಯಕ್ಷರ ಮತ್ತು ಸದಸ್ಯರ ಸಮ್ಮುಖದಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿ ಗೌರವದಿಂದ ಆಗಮಿಸಿರುವಂತಹ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಇದು ಮಹಾತ್ಮ ಬಸವೇಶ್ವರರ ಪಲ್ಲಕ್ಕಿಯ ಪೂಜೆ ಕೇವಲ ಒಂದು ದಿನ ನಡೆಯುವಂತಹ ಪಲ್ಲಕ್ಕಿ ಪೂಜೆಯಲ್ಲ, ಇಡೀ ಕನ್ನಡ ನಾಡಿನ ಜನತೆಯ ಮತ್ತು ವಿಶೇಷವಾಗಿ ವಚನ ಸಾಹಿತ್ಯದ ಮೇಲೆ ಭಕ್ತಿ ಶ್ರದ್ಧೆಯನ್ನಿಟ್ಟಿರುವಂತಹ ಎಲ್ಲ ಭಕ್ತರ ಹೃದಯ ಮಂದಿರದಲ್ಲಿ ಮಹಾತ್ಮ ಬಸವೇಶ್ವರರ ಪಲ್ಲಕ್ಕಿ ಉತ್ಸವ ಪ್ರತಿನಿತ್ಯ ನಡೀತಾ ಇದೆ. ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂತಹ ಒಂದು ಅತ್ಯಂತ ಶ್ರೇಷ್ಠ ಕೀರ್ತಿ ಮಹಾತ್ಮ ಬಸವೇಶ್ವರರಿಗೆ ಸಲ್ತಾ ಇದೆ. ಮಹಾತ್ಮ ಬಸವೇಶ್ವರರು ಮತ್ತು ಅವರ ಸಮಕಾಲೀನ ಎಲ್ಲ ಶರಣರು ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯ ಎನ್ನುವಂಥ ಶ್ರೇಷ್ಠ ಒಂದು ತತ್ವವನ್ನು ಸಾಹಿತ್ಯವನ್ನು ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ. ಮಹಾತ್ಮ ಬಸವೇಶ್ವರರ ತತ್ವ ಇದು ಕೇವಲ ಒಂದು ಧರ್ಮ ಒಂದು ಜಾತಿಗೆ ಸೀಮಿತವಾಗಿರುವಂತಹ ತತ್ವವಲ್ಲ. ಇಡೀ ಮಹಾತ್ಮ ಬಸವೇಶ್ವರ ತತ್ವವೆಂದರೆ ಇದು ವಿಶ್ವ ತತ್ವ. ಇಡೀ ವಿಶ್ವದ ಜನತೆ ಆರಾಧಿಸುವ ಮತ್ತು ಗೌರವಿಸುವ ಒಂದು ತತ್ವ ಯಾವುದಾದ್ರೂ ಇದ್ದರೆ ಅದು ಮಹಾತ್ಮ ಬಸವೇಶ್ವರರ ತತ್ವ ಎನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ, ಇಂತಹ ಜಾತ್ರಾ ಮಹೋತ್ಸವದಲ್ಲಿ ಬಸವ ಕಲ್ಯಾಣದ ಪವಿತ್ರ ನೆಲದಲ್ಲಿ ಜನಿಸಿರುವಂಥ ಎಲ್ಲ ಭಕ್ತಾದಿಗಳು ತಮ್ಮ ತನು ಮನ ಧನದಿಂದ ಶ್ರದ್ಧೆಯಿಂದ ಈ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಿಮ್ಮೆಲ್ಲರಿಗೆ ಇಂಥ ಒಂದು ಪವಿತ್ರ ಸ್ಥಾನದಲ್ಲಿ ಜನಿಸಿದ್ದೀರಿ ಅಂದ ಮೇಲೆ ನಿಮ್ಮೆಲ್ಲರ ಒಂದು ಶ್ರೇಷ್ಠವಾಗಿರುವಂಥ ಒಂದು ಯಾವುದೋ ಪುಣ್ಯ ಅದ. ಆ ಪುಣ್ಯದ ಫಲದಿಂದ ನಾವೆಲ್ಲರೂ ಕೂಡ ಇಲ್ಲಿ ನಡೆದಾಡ್ತಾ ಇದ್ದೇವೆ. ಆ ಮಹಾತ್ಮ ಬಸವೇಶ್ವರರ ಆಶೀರ್ವಾದ ಇಂದಷ್ಟೇ ಅಲ್ಲ, ಇಂದು ಹಿಂದೆ ಮುಂದೆಯೂ ಕೂಡ ಸದಾಕಾಲ ನಮ್ಮೆಲ್ಲರ ಮೇಲೆ ಇರ್ತಾ ಇದೆ. ಯಾವ ವ್ಯಕ್ತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ತಮ್ಮ ಜೀವನದ ಉಸಿರಾಗಿರಿಸಿಕೊಂಡು ಬಾಳ್ತಾ ಇದ್ದಾರಲ್ಲ, ಅಂತಹ ಎಲ್ಲ ಭಕ್ತರಿಗೆ ಸದಾಕಾಲ ಮಹಾತ್ಮ ಬಸವೇಶ್ವರರ ಆಶೀರ್ವಾದ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.